ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಸಂಬಂಧಪಟ್ಟವರಿಂದ ಸ್ಫೋಟಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಪ್ರಕರಣದ ಇಂಚಿಂಚು ಜಾಲವನ್ನ ಭೇದಿಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಠ್ಠಲ ಗೌಡನಿಂದಲೇ ಬುರುಡೆ ಕಥೆ ಶುರು ಮಾಡಿದ್ದ ಚಿನ್ನಯ್ಯ. ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲಾ ಸತ್ಯಗಳನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. 2 ವರ್ಷದ ಹಿಂದೆ ವಾಪಸ್ ಉಜಿರೆಗೆ ಬಂದಿದ್ದ ಚಿನ್ನಯ್ಯ ಉಜಿರೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲ ತಿಂಗಳುಗಳ ಕಾಲ ಕೆಲಸವನ್ನ ಮಾಡಿದ್ದ. ಈ ವೇಳೆ ವಿಠ್ಠಲ ಗೌಡನ ಕಣ್ಣಿಗೆ ಈ ಚಿನ್ನಯ್ಯ ಬೀಳ್ತಾನೆ. ವಿಠ್ಠಲ ಗೌಡನಿಗೆ ಮೊದಲೇ ಚಿನ್ನಯ್ಯನ ಪರಿಚಯ ಕೂಡ ಇತ್ತು. ಕಾನೂನು ಪ್ರಕ್ರಿಯೆಗೆ ಒಳಪಟ್ಟಂತಹ ಅಪರಿಚಿತ ಶವಗಳನ್ನ ಹೂಳುವಂತಹ ಕೆಲಸವನ್ನ ಈ ಚಿನ್ನಯ್ಯ ಮಾಡ್ತಾ ಇದ್ದ. ಇದು ವಿಠ್ಠಲ ಗೌಡನಿಗೆ ಗೊತ್ತಿತ್ತು. ಚಿನ್ನಯ್ಯನನ್ನ ಗ್ಯಾಂಗ್ಗೆ ಈ ವಿಠ್ಠಲ ಗೌಡನೇ ಪರಿಚಯ ಮಾಡ್ತಾನೆ. ಈ ಬುರುಡೆ ಗ್ಯಾಂಗ್ನಲ್ಲಿ ಯಾರೆಲ್ಲ ಇದ್ರಲ್ಲ ಅವರೆಲ್ಲರಿಗೂ ಕೂಡ ಚಿನ್ನಯ್ಯನನ್ನ ಪರಿಚಯ ಮಾಡೋದೇ ಸೌಜನ್ಯ ಮಾವ ವಿಠ್ಠಲ್ ಗೌಡ. ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ನಂತರದಲ್ಲಿ ಒಂದೊಂದೇ ಪ್ಲಾನ್ ಅನ್ನ ರೂಪಿಸ್ತಾರೆ. ಯಾವ ರೀತಿಯಾಗಿ ಇದರ ಆರಂಭಿಕ ಹಂತ ಇರಬೇಕು, ಇದರ ಅಂತ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಪಕ್ಕಾ ಪ್ಲಾನ್ ಅನ್ನ ಈ ಇಷ್ಟು ಮಂದಿ ಕೂತ್ಕೊಂಡು ಮಾಡ್ತಾರೆ. ಇಲ್ಲಿ ವಿಠ್ಠಲ ಗೌಡನಿಗೆ ಚಿನ್ನಯ್ಯನ ಪರಿಚಯ ಮುಂಚೆ ಇತ್ತು. ಆತನನ್ನ ಬಳಸ್ಕೊಂಡು ಈ ರೀತಿಯ ಒಂದು ಷಡ್ಯಂತ್ರವನ್ನ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಬುರುಡೆ ತಂದ ಸೌಜನ್ಯ ಮಾವ ವಿಠ್ಠಲ ಗೌಡನ ತೀವ್ರ ವಿಚಾರಣೆ. ತಡರಾತ್ರಿಯವರೆಗೂ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿಯ ಎಸ್ಐಟಿ ಠಾಣೆಯಲ್ಲೇ ಇರಿಸಿಕೊಂಡು ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಇವತ್ತೂ ಕೂಡ ವಿಠ್ಠಲಗೌಡನ ವಿಚಾರಣೆಯನ್ನ ಮುಂದುವರಿಸುತ್ತಾರೆ. ಧರ್ಮಸ್ಥಳದ ಬಂಗ್ಲಗುಡ್ಡದಿಂದ ಬುರುಡೆ ತಂದಿದ್ದ ವಿಠ್ಠಲಗೌಡ ಬುರುಡೆಯನ್ನ ಗಿರೀಶ್ ಮಟ್ಟಣ್ಣನವರಿಗೆ ವಿಠ್ಠಲಗೌಡ ಕೊಟ್ಟಿದ್ರು. ಸದ್ಯಕ್ಕೆ ನಿನ್ನೆಯ ತಡರಾತ್ರಿಯವರೆಗೂ ನಡೆದಂತಹ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಸೌಜನ್ಯ ಮಾವ ವಿಠ್ಠಲಗೌಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ. ಇವರಿಂದಲೇ ಆರಂಭ ಆಯ್ತಾ ಅಥವಾ ಇವರ ಹಿಂದೆ ಯಾರಾದರೂ ಇದ್ಕೊಂಡು ಈ ಥರ ಎಲ್ಲ ಮಾಡಬೇಕು ಅಂತ ಹೇಳಿ ಇವರ ತಲೆಗೆ ತುಂಬಿಸಿದ್ರ? ಈ ಸತ್ಯವನ್ನ ಕೂಡ ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ವಿಠ್ಠಲಗೌಡ ಬಾಯ್ಬಿಡುವ ಸಾಧ್ಯತೆ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ನೇರ ಸಂಪರ್ಕದಲ್ಲಿ. ಅಶೋಕ್, ತಡರಾತ್ರಿಯವರೆಗೂ ಕೂಡ ವಿಠ್ಠಲಗೌಡ ವಿಚಾರಣೆ ನಡೆದಿದೆ. ಯಾರ್ಯಾರು ಇನ್ನೂ ಕೂಡ ಈ ಪ್ರಕರಣದ ಒಳಗಡೆ ಬರ್ತಾರೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಇವತ್ತಿನ ವಿಚಾರಣೆ ಆಯಾಮ ಹೇಗಿರುತ್ತೆ ಅಶೋಕ್? ಎಷ್ಟೊತ್ತಿಗೆ ಶುರುವಾಗುತ್ತೆ? ಹೌದು ಮಧುಶ್ರೀ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೌಜನ್ಯ ಮಾವ ವಿಠ್ಠಲ್ ಗೌಡ ಅವರ ತೀವ್ರವಾದಂಥ ವಿಚಾರಣೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ವಿಠ್ಠಲ್ ಗೌಡ ಅವರನ್ನ ತೀವ್ರತರವಾಗಿ ವಿಚಾರಣೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಕೂಡ ಅವರನ್ನು ಎಸ್ಐಟಿ ಕಚೇರಿಯಲ್ಲಿ ಇರಿಸಿಕೊಂಡಿದ್ದಾರೆ. ಸೊ ಇವತ್ತು ಕೂಡ ಅವರ ವಿಚಾರಣೆ ಮುಂದುವರಿಯಲಿಕ್ಕಿದೆ. ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಸತ್ಯ ಸಂಗತಿಗಳು ಹೊರಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಚಿನ್ನಯ್ಯ ಏನಿದ್ದಾನೆ, ಈ ಚಿನ್ನಯ್ಯ ವಿಠ್ಠಲ್ ಗೌಡ ಮೂಲಕವೇ ಈ ಗ್ಯಾಂಗ್ಗೆ ಸಂಪರ್ಕ ಆದ ಎನ್ನುವಂಥ ಮಾಹಿತಿ ಹೊರಗೆ ಬರುತ್ತೆ. ಪ್ರಮುಖವಾಗಿ ಈ ಚಿನ್ನಯ್ಯ 2014ರವರೆಗೆ ಏನು ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅದಾದ ಬಳಿಕ ಆತ ಇಲ್ಲಿಂದ ತೊರೆದು ಆತ ಊರಿಗೆ ಹೋಗಿರ್ತಾನೆ. ಅದಾದ ಬಳಿಕ ಕಳೆದ 2 ವರ್ಷಗಳ ಹಿಂದೆ ವಾಪಸ್ಸು ಆತ ಉಜಿರೆಗೆ ಬಂದಿರ್ತಾನೆ. ಸೊ ಉಜಿರೆಗೆ ಬಂದಂತ ಟೈಮಲ್ಲಿ ಈ ವಿಠ್ಠಲ್ ಗೌಡ ಅವರ ಕಣ್ಣಿಗೆ ಈ ಚಿನ್ನಯ್ಯ ಬೀಳ್ತಾನೆ. ಸೊ ಆ ಟೈಮಲ್ಲಿ ಏನು ಚಿನ್ನಯ್ಯ 2014ರವರೆಗೆ ಏನು ಕೆಲಸ ಮಾಡ್ತಿದ್ದ, ಆ ಟೈಮಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಬಳಿಯೇ ಇವರು ಯಾರು ವಿಠ್ಠಲ್ ಗೌಡ ಎಂದರೆ ಅವರಿಗೊಂದು ಹೋಟೆಲ್ ಇರುತ್ತೆ. ಸೊ ಅದೇ ಒಂದು ಹೋಟೆಲ್ಗೆ ಈ ಚಿನ್ನಯ್ಯ ಕೂಡ ಬರ್ತಾ ಇರ್ತಾನೆ. ಅಲ್ಲಿ ಚಾ ಕುಡ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ವಿಠ್ಠಲ್ ಗೌಡರಿಗೆ ಒಂದು ಮಾಹಿತಿ ಇರುತ್ತೆ, ಈ ಚಿನ್ನಯ್ಯ ಅಲ್ಲಿ ಅಪರಿಚಿತ ಶವಗಳೇನು ಸಿಗುತ್ತೆ ಮತ್ತು ಕಾನೂನು ಪ್ರಕ್ರಿಯೆಗಳು ಒಳಪಟ್ಟಂತ ಶವಗಳನ್ನು ಇದೇ ಚಿನ್ನಯ್ಯ ಅಲ್ಲಿ ಹೂತಾಕ್ತಿದ್ದ ಎನ್ನುವಂತ ಮಾಹಿತಿ ಕೂಡ ಅದೇ ಟೈಮಲ್ಲಿ ವಿಠ್ಠಲ್ ಗೌಡರಿಗೆ ಗೊತ್ತಿರುತ್ತೆ. ಹೀಗಾಗಿ ಯಾವಾಗ ಉಜಿರೆಗೆ ಚಿನ್ನಯ್ಯ ವಾಪಸ್ ಆಗ್ತಾನೆ, ಆ ಟೈಮಲ್ಲಿ ಮತ್ತೆ ಚಿನ್ನಯ್ಯನನ್ನು ವಿಠ್ಠಲ್ ಗೌಡ ಹೋಗಿ ಸಂಪರ್ಕ ಮಾಡ್ತಾರೆ. ಆತನಿಂದ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ತಾರೆ. ಆ ಟೈಮಲ್ಲಿ ಈ ಒಂದು ಷಡ್ಯಂತ್ರದ ಒಂದು ಪ್ಲಾನ್ ಅನ್ನು ರೂಪಿಸ್ತಾರೆ. ಇದಕ್ಕಾಗಿ ಇವರ ಈ ಗ್ಯಾಂಗ್ ಎಂದೇ ಈ ಗ್ಯಾಂಗ್ ನ ಎಲ್ಲಾ ಸದಸ್ಯರನ್ನು ಕೂಡ ಸಂಪರ್ಕಿಸಿ ಈ ಒಂದು ಪ್ಲಾನ್ ಅನ್ನು ರೂಪಿಸಿರುವಂತದ್ದು ಗೊತ್ತಾಗುತ್ತೆ. ಅದಾದ ಬಳಿಕ ಎಲ್ಲರೂ ಕೂಡ ಜಂಟಿಯಾಗಿ ಈ ಒಂದು ಪ್ಲಾನ್ ಅನ್ನು ರಚನೆ ಮಾಡಿಕೊಂಡು ಈ ಒಂದು ಷಡ್ಯಂತ್ರವನ್ನು ರೂಪಿಸಿರೋದು ಬೆಳಕಿಗೆ ಬಂದಿರುತ್ತೆ. ಚಿನ್ನಯ್ಯ ಆ ಟೈಮಲ್ಲಿ ಏನು ಶವಗಳನ್ನು ಹೂತಾಗ್ತಿದ್ದ. ಸೊ ಅದೇ ಒಂದು ವಿಚಾರವನ್ನು ಬಂಡವಾಳವನ್ನಾಗಿ ಮಾಡಿಟ್ಕೊಂಡು ಧರ್ಮಸ್ಥಳದ ವಿರುದ್ಧ ಯಾವ ರೀತಿಯಾಗಿ ಷಡ್ಯಂತ್ರವನ್ನು ಮಾಡಬಹುದು ಎನ್ನುವಂತ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನು ರೆಡಿ ಮಾಡಿಟ್ಕೊಂಡು ಈ ಒಂದು ಕಾರ್ಯಾಚರಣೆಗೆ ಮುಂದಾಗ್ತಾರೆ. ಆದ್ರೆ ಕೊನೆಗೆ ಇವರ ಪ್ಲಾನ್ ಈಗ ಫ್ಲಾಪ್ ಆಗಿರ್ತಕ್ಕಂಥದ್ದು, ಸತ್ಯ ಸಂಗತಿಗಳು ಹೊರಗೆ ಬಂದಿರತಕ್ಕಂಥದ್ದು. ಹೀಗಾಗಿ ಈ ವಿಠ್ಠಲ್ ಗೌಡನ ಜೊತೆ ಮತ್ಯಾರ್ಯಾರು ಇದ್ದಾರೆ ಎನ್ನುವಂಥದ್ದನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಕಂಡುಕೊಳ್ತಿದ್ದಾರೆ. ಹೀಗಾಗಿ ಆ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಇವರೆಲ್ಲರೂ ಕೂಡ ಜಂಟಿಯಾಗಿ ಪ್ಲಾನ್ ಮಾಡಿಕೊಂಡು ಮೊದಲು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಈ ಪ್ರಕರಣದ ಬಗ್ಗೆ ದೂರ ಅರ್ಜಿಯನ್ನು ದಾಖಲಿಸೋದಕ್ಕೆ ಮುಂದಾಗ್ತಾರೆ. ಆ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಇವರ ಅರ್ಜಿಯನ್ನು ತಿರಸ್ಕರಿಸಿ ತಾವು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡಿ ಅಂತ ಹೇಳ್ತಾರೆ. ಅದಾದ ಬಳಿಕ ಇವರು ಹೈಕೋರ್ಟ್ ಮೊರೆ ಹೋಗ್ತಾರೆ. ಹೈಕೋರ್ಟ್ ಕೂಡ ಜಿಲ್ಲಾ ಏನು ಕಾನೂನು ಪ್ರಾಧಿಕಾರ ಇದೆ ಅಲ್ಲಿಂದ ಹೋಗಿ ಅಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್
ಮಾತನಾಡಿ ಈ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಆ ಬಳಿಕ SP-ಗೆ ದಕ್ಷಿಣ ಕನ್ನಡ SP ಅವರನ್ನು ಹೋಗಿ ಮೀಟ್ ಆಗ್ತಾರೆ. ಅದಾದ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ SP ಅವರು ಹೇಳ್ತಾರೆ. ಸೊ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ FIR ಆಗುತ್ತೆ. ಅದಾದ ಬಳಿಕ SIT ರಚಿಸಬೇಕೆನ್ನುವಂತ ಒತ್ತಾಯವನ್ನು ಇವರೇ ಒಂದು ತಂಡದ ಸದಸ್ಯರು ಮಾಡ್ತಾರೆ. ಅದಾದ ಬಳಿಕ ಸರ್ಕಾರ SIT ಅನ್ನು ರಚನೆ ಮಾಡುತ್ತೆ. ಈ SIT ರಚನೆ ಆದ ಬಳಿಕ ಇವರು ಏನು ಆರೋಪವನ್ನು ಮಾಡಿದ್ರು ಅದರಂತೆ ತನಿಖೆ ಮುಂದುವರಿತೆ. ಆದ್ರೆ ತನಿಖೆಯಲ್ಲಿ ಇವರು ಹೇಳಿದ್ದಂತ ಯಾವುದೇ ವಿಚಾರಗಳು ಕಂಡು ಬರದೇ ಇದ್ದಾಗ ಇವ್ರ ಮೇಲೆ ಸಂಶಯ ಉಂಟಾಗುತ್ತೆ. ಸೊ ಹೀಗಾಗಿ ಏನು ಸಾಕ್ಷಿ ದೂರದಾರನಾಗಿ ಬಂದಿದ್ದಂತ ಚಿನ್ನಯ್ಯನ್ನೇ ಆರೋಪಿಯನ್ನಾಗಿ ಮಾಡ್ತಾರೆ. ಅದಾದ ಬಳಿಕ ಎಲ್ಲ ಸತ್ಯ ಸಂಗತಿಗಳು ಹೊರಗೆ ಬಂದಿರತಕ್ಕಂಥದ್ದು. ಹೀಗಾಗಿ ಈ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ ಗುರುತಿಸಿದಂತಹ ಸದಸ್ಯರನ್ನು ಹೊರತುಪಡಿಸಿ ಬೇರೆ ಯಾರ್ಯಾರು ಇದ್ದಾರೆ ಎಂಬುದನ್ನು ಕೂಡ SIT ಅಧಿಕಾರಿಗಳು ತೀವ್ರತರವಾಗಿ ತನಿಖೆ ಮಾಡ್ತಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ಅಶೋಕ್. ಪೃಥ್ವಿ, ತಮ್ಮ ಮಾಹಿತಿಗಾಗಿ.